ಬೃಹತ್ ತ್ರಿವರ್ಣ ಧ್ವಜದ ಮೆರವಣಿಗೆ. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಧಾರವಾಡ ನಗರದ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನದ ಪ್ರಯುಕ್ತ ಭವ್ಯ ರಾಷ್ಟ್ರಧ್ವಜದ ಮೆರವಣಿಗೆಯನ್ನು ನಡೆಸಲಾಯಿತು. ಧಾರವಾಡದ ಶಿವಾಜಿ ವೃತ್ತದಿಂದ ಆರಂಭಗೊಂಡ ಈ ಮೆರವಣಿಗೆಯು ಮಹಾರಾಣಾ ಪ್ರತಾಪ್ ವೃತ್ತ, ಸ್ವಾಮಿ ವಿವೇಕಾನಂದ ವೃತ್ತ ಮಾರ್ಗವಾಗಿ ಸಾಗಿ ಕೆಸಿಸಿ ಬ್ಯಾಂಕ್ ವೃತ್ತದಲ್ಲಿ ಮುಕ್ತಾಯಗೊಂಡಿತು. ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ದೇಶಭಕ್ತರು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಮೊಳಗಿಸಿ ದೇಶಭಕ್ತಿಯ ವಾತಾವರಣ ನಿರ್ಮಿಸಿದರು. ತ್ರಿವರ್ಣ ಧ್ವಜದೊಂದಿಗೆ ಸಾಗಿದ ಈ ಮೆರವಣಿಗೆ ಸಾರ್ವಜನಿಕರ ಗಮನವನ್ನು ಸೆಳೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಮುಗಿಲೆತ್ತರಕ್ಕೆ ಹಾರಲಿ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ. ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಪ್ರತಿಯೊಂದು ಮನೆಯಲ್ಲಿಯೂ ರಾಷ್ಟ್ರಧ್ವಜ ಹಾರಿಸಿ ದೇಶಭಕ್ತಿಯ ಭಾವನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕೆಂದು ಕರೆ ನೀಡಿದರು. ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವುದು ಕುಟುಂಬದೊಂದಿಗೆ ದೇಶಭಕ್ತಿಯ ಕ್ಷಣ ಸಂಭ್ರಮಿಸುವುದು ಹಾಗೂ ಯುವಜನರಲ್ಲಿ ರಾಷ್ಟ್ರ ಪ್ರೇಮ ಸ್ಫೂರ್ತಿ ಮೂಡಿಸುವುದು ಹರ್ ಘರ್ ತಿರಂಗ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ದೇಶ ಪ್ರೇಮ ಜಾಗೃತಿ ಉಂಟು ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಆಗಿತ್ತು. ಈ ಮೆರವಣಿಗೆಯಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್, ಮಾಜಿ ಮಹಾಪೌರರಾದ ಹಿರೇಶ್ ಸಂಚಟಗೇರಿ, ಜ್ಯೋತಿ ಪಾಟೀಲ್, ಉಪ ಮಹಾಪೌರರಾದ ರತ್ನಾಬಾಯಿ ನಾತ್ರೆ, ಸೀಮಾ ಮಸೂತಿ, ಬಿಜೆಪಿ ಮುಖಂಡರಾದ ಶಂಕರ್ ಸಲಕೆ, ಮಂಜುನಾಥ್ ಮಳಿವಾಡ್, ಬಸವರಾಜ್ ಗರಗ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನಮ್ಮ ತ್ರಿವರ್ಣ ನಮ್ಮ ಹೆಮ್ಮೆ, ನಮ್ಮ ರಾಷ್ಟ್ರ ನಮ್ಮ ಗೌರವ ಎಂಬ ಸಂದೇಶದೊಂದಿಗೆ ಈ ಮೆರವಣಿಗೆ ಯಶಸ್ವಿಯಾಗಿ ನಡೆಯಿತು. 80ನೇ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟ ಕರೆಯ ಮೇರೆಗೆ ಇವತ್ತು ಧಾರವಾಡದಲ್ಲಿ ಶಿವಾಜಿ ಮಹಾರಾಜರ ವೃತ್ತದಿಂದ ಮಹಾರಾಣಾ ಪ್ರತಾಪರ ವೃತ್ತದ ಮೂಲಕ ಇವತ್ತು ಕೆಸಿಸಿ ಬ್ಯಾಂಕ್ ವೃತ್ತದವರೆಗೆ ಬೃಹತ್ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ರಾಷ್ಟ್ರಪ್ರೇಮಿಗಳು ಹಾಗೂ ವಿದ್ಯಾರ್ಥಿನಿಯರೆಲ್ಲರೂ ಕೂಡಿ ದೊಡ್ಡ ತಿರಂಗ ಯಾತ್ರೆಯ ಒಂದು ದೊಡ್ಡ ಪ್ರದರ್ಶನ ಹಾಗೂ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ. ಇದು ಎಲ್ಲ ಸಾಮಾನ್ಯ ಜನರಲ್ಲಿ ಕೂಡ ದೇಶ ಪ್ರೇಮ ಜಾಗೃತಿ ಉಂಟು ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಆಗಿತ್ತು. ಈ ಸಂದರ್ಭದಲ್ಲಿ ದೇಶದಲ್ಲಿ ವಿರೋಧಿ ಶಕ್ತಿಗಳೇನದಾವ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂದರ್ಭದಲ್ಲಿ ನಾವು ದೇಶದ ಹೊರಗಿನಿಂದ ಬಂದಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ ಇವತ್ತು ನಮ್ಮ ದೇಶದಲ್ಲೇ ಇರುವಂಥ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡೋದ್ರ ಮೂಲಕ ದೇಶಭಕ್ತಿಯನ್ನು ನಾವು ಜಾಗೃತವಾಗಿ ಇಡೋದರ ಮೂಲಕ ಈ ತಿರಂಗವನ್ನು ಯಾವಾಗಿದ್ದರೂ ಮೇಲೆ ಹಾರಿಸುವಂಥ ಭಾರತದ ಶಕ್ತಿ, ಭಾರತ ಹಿಂದೂಸ್ತಾನ ನಮ್ಮ ದೇಶ ಒಂದು ಸ್ವತಂತ್ರ ಸಾರ್ವಭೌಮ ಸಮೃದ್ಧ ರಾಷ್ಟ್ರವಾಗಿ ಹೊರಹೊಮ್ಮಕ್ಕೆ ನಾವೇನೇನು ಕೆಲಸ ಮಾಡಬೇಕು, ನಾವೆಲ್ಲರೂ ಕೆಲಸ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಅಭಿಯಾನ ಆಗಿದೆ. 80ನೇ ಸ್ವತಂತ್ರ ಅಂಗವಾಗಿ ಇವತ್ತು ನಮ್ಮ ಭಾರತೀಯ ಹಾಗೂ ಧಾರವಾಡ ಜನತೆಗೆ ಶುಭಾಶಯ ಕೋರುತ್ತಾ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಒಂದು ಕರೆ ಮೇರೆಗೆ ಧಾರವಾಡ 71 ನಗರ ಘಟಕ ಹಾಗೂ ಪಶ್ಚಿಮ ಕ್ಷೇತ್ರದ ವತಿಯಿಂದ ಇವತ್ತು 2 ಮಂಡಳ ವತಿಯಿಂದ ತಿರಂಗ ಯಾತ್ರೆ ಪ್ರಾರಂಭವಾಗಿ ಶ್ರೀ ಛತ್ರಪತಿ ಶಿವಾಜಿ ಸರ್ಕಲ್ನಿಂದ ಪ್ರಾರಂಭವಾಗಿ ಹಾಗೂ ವಿವೇಕಾನಂದ ಸರ್ಕಲ್ ಹಾಗೂ ಸುಭಾಷ್ ರೋಡ್ ಕೆಸಿಸಿ ಬ್ಯಾಂಕಲ್ಲಿ ಮುಕ್ತಾಯಗೊಳ್ಳಿದೆ. ಈ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿದ ಮಾನ್ಯ ಶಾಸಕರಾದ ಹಾಗೂ ರಾಜ್ಯ ಸರ್ಕಾರದ ವಿರೋಧ ಪಕ್ಷ ಉಪನಾಯಕರಾದ ಅರವಿಂದ್ ಬೆಲ್ಲದವರು ಚಾಲನೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಉಪ ಮಹಾಪೌರರಾದ ರತ್ನಾಬಾಯಿ ನಾಜಿರವರು, ಮಾಜಿ ಶಾಸಕರಾದ ಹಿಮಕ್ಕ ಮಸೀತಿಯವರು ಹಾಗೂ ಎಲ್ಲ ನಮ್ಮ BJP ಕಾರ್ಯಕರ್ತರು ಹಾಗೂ ಕಾಲೇಜ್ ಯುವ ಮಿತ್ರರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೆ ಅನಂತ ಧನ್ಯ ಹೇಳುತ್ತಾ 80ನೇ ಸ್ವಾತಂತ್ರ್ಯ ಅಂಗವಾಗಿ ಎಲ್ಲರಿಗೂ ಶುಭ ಕೋರುತ್ತಾ ನಾನು 2 ಮಾತು ಮುಗಿಸ್ತೇನೆ. ಸ್ವಾತಂತ್ರ್ಯೋತ್ಸವ ದಿನ ಆಗಸ್ಟ್ 15 ಅದರ ಅಂಗವಾಗಿ 100 ಮೀಟರ್ ಧ್ವಜವನ್ನು ಹಿಡಿದು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಹೋದರ ಸಹೋದರಿಯರು ಕೂಡ ಹಬ್ಬದ ವಾತಾವರಣದಲ್ಲಿ ಈ ತಿರಂಗ ಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆ. ಅದರ ಜೊತೆಗೆ ಇವತ್ತು ಸ್ವತಂತ್ರದ ಕಿಚ್ಚನ್ನು ಹಚ್ಚಿದಂಥ ರಾಣಿ ಚೆನ್ನಮ್ಮನ ಬಲಗೈ ಬಂಟಾದಂಥ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆಯೂ ಕೂಡ ಇರೋದರಿಂದ ನಾಡಿನ ಜನತೆಗೆ ಇವತ್ತು ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಹಾಗೂ ಆಗಸ್ಟ್ 15ರ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.